ಓಂ ಗುರುಭ್ಯೋ ನಮಃ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇವತ್ತು ಮತ್ತೊಂದು ವಚನ ವಿಶ್ಲೇಷಣೆಯೊಂದಿಗೆ ತಮ್ಮೆದುರಿಗೆ ನಾನು ಹಾಜರಿದ್ದೇನೆ. ಹಿರಿಯರು ಹಾಕಿಕೊಟ್ಟ ಆಚರಣೆಯನ್ನು ಮುಂದುವರೆಸುತ್ತಾ ಮುಂದಿನ ಪೀಳಿಗೆಗೆ ಅವುಗಳನ್ನು ರವಾನಿಸುತ್ತಾ ಹಿರಿಯರು ಹಾಕಿಕೊಟ್ಟ ಆಚರಣೆಗಳನ್ನು ಮುಂದುವರೆಸುತ್ತಾ ಮುಂದಿನ ಪೀಳಿಗೆಗೆ ಅವುಗಳನ್ನು ರವಾನಿಸುತ್ತಾ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಶಕ್ತಿ ನೀಡನಗೆ ನಮ್ಮ ಕಲಾ ಸಂಗಮನಾಥ. ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಶಕ್ತಿ ನೀಡನಗೆ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಇವತ್ತಿನ ಯುಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಏನು ಅಂತಂದರೆ ಮಾಡರ್ನೈಸೇಷನ್ ಅಂತ ಹೇಳ್ಬೋದು. ಮಾಡರ್ನೈಸೇಷನ್ ಅಂತಂದರೆ ಆಧುನಿಕತೆಯ ಭರದಲ್ಲಿ ನಾವು ಇಂದಿನ ಒಂದು ಪೀಳಿಗೆಯನ್ನು ನೋಡಿದಾಗ ಅವರಿಗೆ ಯಾವುದೇ ಒಂದು ನಮ್ಮ ಸಂಪ್ರದಾಯ, ನಮ್ಮ ಕಲೆ, ನಮ್ಮ ಒಂದು ಸಾಹಿತ್ಯ ಇದನ್ನು ಬೆಳೆಸಬೇಕು, ಉಳಿಸ್ಬೇಕು ಎನ್ನುವಂತಹ ಹವ್ಯಾಸ ಕಂಡು ಬರ್ತಾ ಇಲ್ಲ. ನಿಜಕ್ಕೂ ಕೂಡ ನಮ್ಮ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವ ಅನೇಕ ಪರಂಪರೆ, ಅನೇಕ ಸಾಂಸ್ಕೃತಿಕ ಹಿನ್ನೆಲೆಯುಳ್ಳಂತಹ ದೇಶವಾಗಿದ್ದು, ಇಲ್ಲಿ ಅನೇಕ ಆಚರಣೆಗಳು, ಅನೇಕ ಹಬ್ಬ ಹರಿದಿನಗಳು, ಅನೇಕ ಹಾಡು, ಸಾಹಿತ್ಯ, ಹೀಗೆ ಲಲಿತ ಕಲೆ, ಚಿತ್ರಕಲೆ, ಪ್ರತಿಯೊಂದರಲ್ಲಿಯೂ ಕೂಡ ಭಾರತ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಮೆರೆದಿದೆ. ಹಾಗಾಗಿ ನಾನು ಈ ಮೂಲಕ ಎಲ್ಲರಲ್ಲಿ ಕೂಡ ಪ್ರಾರ್ಥನೆ ಮಾಡಿಕೊಳ್ಳುವುದೇನಂತಂದರೆ, ನಮ್ಮ ಈ ಭಿನ್ನವಾದಂತಹ ಭಾರತದ ಸಂಸ್ಕೃತಿಯನ್ನು ಇಡೀ ವಿಶ್ವದಲ್ಲೇ ನಾವು ಎತ್ತಿ ಹಿಡಿಯುವಂತೆ ಮಾಡಬೇಕು. ಹಿಂದೆ ಹೇಗೆ ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವ ದಾಖಲೆಯನ್ನು ಬರೆದರು, ನಮ್ಮ ಭಾರತದ ಸಂಸ್ಕೃತಿಗೆ ತನ್ನದೇ ಆದಂತಹ ಒಂದು ಉತ್ಕೃಷ್ಟವಾದ ನೆಲೆ ಇದೆ ಎನ್ನುವುದನ್ನು ಅವರು ಇಡೀ ವಿಶ್ವಕ್ಕೆ ಪರಿಚಯಿಸಿದ್ರು. ಹಾಗೆ ನಾವು ಕೂಡ ನಾವು ಆಚರಿಸುವಂತಹ ಹಬ್ಬ ಹರಿದಿನಗಳಾಗಿರ್ಬೋದು, ನಾವು ಆಚರಿಸಿರುವಂತಹ ಸಾಂಸ್ಕೃತಿಕ, ಕಲಾತ್ಮಕ ಮತ್ತು ಪಾರಂಪರಿಕ ಏನು ಆಚರಣೆಗಳಿದ್ದಾವೆ ಅವುಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಬೇಕು, ಅವುಗಳ ಹಿನ್ನೆಲೆ ಹೇಳಬೇಕು, ಅವುಗಳ ಮಹತ್ವವನ್ನು ಹೇಳಬೇಕು. ಆ ಮುಂದಿನ ಪೀಳಿಗೆಗೆ ನಾವು ರವಾನಿಸಿದಾಗ ಮಾತ್ರ ಅವುಗಳೆಲ್ಲ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಈ ಆಧುನಿಕತೆಯ ಭರದಲ್ಲಿ ನಾವು ಇವುಗಳನ್ನೆಲ್ಲ ಬಿಡ್ತಾ ಹೋದರೆ ನಮ್ಮ ಒಂದು ಭಾರತದ ಭವ್ಯ ಸಂಸ್ಕೃತಿಯನ್ನು ನಾವೇ ವಿನಾಶದ ಅಂಚಿನತ್ತ ತಳ್ಳಿದ ಹಾಗೆ ಆಗುತ್ತೆ. ಹಾಗಾಗಿ ಬಂಧುಗಳೇ, ಎಲ್ಲರೂ ಸೇರಿ ನಾವು ನಮ್ಮ ಭಾರತದ ಭವ್ಯ ಪರಂಪರೆ, ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಆಚರಣೆಗಳನ್ನು ಆಚರಿಸೋಣ, ನಮ್ಮ ಪೀಳಿಗೆಗೆ ಅವುಗಳನ್ನು ರವಾನಿಸೋಣ, ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಣ ಅಂತ ಹೇಳ್ತಾ ಧನ್ಯವಾದ.